ಆಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಒಂದು ಬೆಜ್ಜನ್ ಸರಿ ಮಾಧ್ಯಮಗಳ ಮುಖಾಂತರನೂ ಎಲ್ಲ ಕಡೆ ಮನೆ ಮಾಡಿದ್ದೀವಿ. ಜೋರಾಗಿದೆ. ಈ SC ಜನಾಂಗದವ್ರಿಗೆ ಈ ಕತೆ ಮಾಡೋದಕ್ಕೆ ನಿಜ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತಿಯವರು ಆದೇಶ ಮಾಡಿದ್ರು. ಆವಾಗೂ ಇವರು ಮಾಡಲಿಲ್ಲ. ಈಗ ಇದರಲ್ಲಿ ಎಲ್ಲ ಜನಾಂಗದಲ್ಲಿ 161 162 ಎಲ್ಲ ಜನಾಂಗದವರು ಅವರೇ. ಇವರು ದಾಖಲೆ ಸಮೇತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅರ್ಜಿ ಸಲ್ಲಿಸಿದಾಗ 3 ದಿನಕ್ಕೆ ಆದೇಶ ಮಾಡಿದ್ರು. ಅವರು ಆಸ್ಪತ್ರೆಯನ್ನು ಕೇಳಕ್ಕೆ ಹೋಗ್ಬೇಡ್ರಿ, ಇರೋ ದಾಖಲೆನೆಲ್ಲ ಪರಿಶೀಲನೆ ಮಾಡಿ ಖಾತೆ ಮಾಡಿರಿ ಅಂತ ಹೇಳಿದ್ರು. ಇವರು ಪಂಚಾಯತಿಗೆ ಅರ್ಜಿನೂ ಅಂತೆಲ್ಲ ಅಹವಾಲು ಬರೋಗನೆಲ್ಲ ಏನೆಲ್ಲ ಖಾತೆನೂ ಮಾಡಲಿಲ್ಲ ಯಾರೂ. ಆಸ್ಪತ್ರೆ ಮೂಲ ಪೇಪರ್ ಬೇಕು, ಆಸ್ಪತ್ರೆ ಬೇಕು ಅಂತ ಹೇಳ್ತಾರೆ. ಯಾರ ಹತ್ರ ಆಸ್ಪತ್ರೆ ಇಲ್ಲ. ಆಸ್ಪತ್ರೆ ಇರೋದೇ ಅನ್ನೋದಾದರೆ ಪಂಚಾಯತಿ ಹೆಸರಲ್ಲಿಲ್ಲ. ಪಂಚಾಯತಿ ಆಸ್ಪತ್ರೆ ಕೊಡಲಿ ಮೊದಲು. ಪಂಚಾಯತಿ ಇರೋ ಜಾಗ ಬೇರೆಯವ್ರದ್ದು. ಆ ಪಂಚಾಯತಿದೇ ಆಸ್ಪತ್ರೆ ಇಲ್ಲ. ಪಂಚಾಯತಿ ಆಸ್ಪತ್ರೆ ಇಲ್ಲ ಅಂದಮೇಲೆ ಜನಗಳದ್ದು ಇನ್ನೆಲ್ಲ ಆಸ್ಪತ್ರೆ ಇರ್ತೈತೆ. ಜನರೆಲ್ಲ ಕಳ್ಕೊಂಡಿರ್ತಾರೆ, ತಿರ್ಗಿ ಕುಡ್ಕೊಂಡಿರ್ತಾರೆ, ಅದೇನು ಅವಶ್ಯಕತೆ ಇರಲ್ಲ ಅಂತ ಬಿಸಾಗಿರ್ತಾರೆ. ಆಮೇಲೆ ಒಂದೊಂದು ಸರಿಗೆ ಒಂದೊಂದು ವರ್ಷಕ್ಕೆ ಸುತ್ತಿ ನಮ್ಮರು ಹಾಕಿರ್ತಾರೆ. ಕಾರಣ ಒಂದು ವಿಷಯ ಅಂತ ಏನಂದರೆ, ಇಲ್ಲಿ ಹೇಮಾವತಿ ಕೆಂಪಣ್ಣ ಅಂತವ್ರೆ. ಅವಾಗ ಕೈ ಬರೋಂಗ ಎಲ್ಲ ಹೇಮಾವತಿ ಕೆಂಪಣ್ಣ ಅಂತ ಅಂದು ಕೈ ಬರೋ ವಿದ್ಯೆಲ್ಲ ಬಿಟ್ಟವ್ರೆ. ಈಗ ಅವತ್ತು ತಂದೆ ಕಟ್ಟೋಕೆ ಆನ್ಲೈನಲ್ಲಿ ಹೋದರೆ ತಾಯಪ್ಪ ಸಂಜೀವಪ್ಪ ಅಂತ ಬರ್ತೈತೆ. ಈ 2.0 ಯಾಕೆ ಮಾಡಲಿಲ್ಲ ಇವರು? ಈಗ ಇದು ಅವರು ದೊಡ್ಡ ನೋಂದಣಾಧಿಕಾರಿಗಳು ಈ ನೋಂದಣಿ ಮಾಡಿಸ್ಕೊಂಡು ಗ್ರ್ಯಾಂಡ್ ಬಂದ NTSಗೆ. ಇವರು ಪಂಚಾಯತಿಯಲ್ಲಿ ರೋಡ್ ಮಾರ್ಕ್ ಹಾಕ್ಬಿಡೋದು, ಇಲ್ಲಿ NTS ಬರೆದ್ಬಿಡೋದು, ಇಲ್ಲೇ ಅವ್ರ ಹೆಸರು ಖಾತೆ ಮಾಡಿಬಿಡೋದು. ಅದು ರಿಜಿಸ್ಟರ್ ಆಗಿರಲ್ಲ. ಇವಾಗ ಕೇಳಿದ್ರೆ ರಿಜಿಸ್ಟರ್ ಆಗಬೇಕು, ಆನ್ಲೈನಾಗಿ ಹಾಕ್ಬೇಕು ಅಂದರೆ ರಿಜಿಸ್ಟರ್ ಆಗಿರ್ಬೇಕು ಅಂತ ಕೇಳ್ತಾರೆ. ಆನ್ಲೈನಲ್ಲಿ ಬೇಜಾನ್ ಅರ್ಜಿಲಿ ನಮ್ಮೂರು ಅವರೇ ಆಲ್ರೆಡಿ. ಅವರು ತಂದೆ ಎಲ್ಲ ತೀರೋಗವ್ರೆ. ಅವ್ರದ್ದು ಇವಾಗ ರಿಜಿಸ್ಟರ್ ಆಗಿಲ್ಲ, ನಿಮ್ಮದು ಇವಾಗ ಪತ್ರ ಮಾಡ್ಕೊಂಡಿದ್ದಾರೆ, ಇದಾಗಲ್ಲ ಅದಾಗಲ್ಲ ಅಂತ ಹೇಳ್ತಾರೆ. ಹಂಗಾದರೆ ಮುಕ್ತಿ ಸಿಕ್ಕೋದು ಯಾವಾಗ ಆಡನಹಳ್ಳಿಗೆ? ಆಮೇಲೆ 2024ರಿಂದನೂ ಈಗ 2021ರಲ್ಲಿ ಚರಂಡಿ ಇರ್ತಾರೆ. 4 ವರ್ಷದಿಂದ ಅಕ್ರಮ ಬಿಲ್ಗಳು ಮಾಡ್ಕೊಂಡವ್ರೆ. ಅದನ್ನು ಮೀರಿ ಪಂಚಾಯತ್ ರಾಜ್ಯ ಆ್ಯಪಲ್ಲಿ ಗೌರ್ಮೆಂಟ್ ಆ್ಯಪಲ್ಲಿ ತೆಗೆದು ನಾವು ಮನವಿ ಸಲ್ಲಿಸಿದ್ದೀವಿ. ಆಯುಕ್ತರಿಂದ ಮನವಿ ಸಲ್ಲಿಸಿದ್ದೀವಿ. ಆದರೆ ಯಾವುದೇ ಥರ ಇವರು ಸ್ಪಂದನೆ ನೀಡಿಲ್ಲ, ಏನಿಲ್ಲ, ಇವ್ರ ಮೇಲೆ ಕ್ರಮನೇ ತಗೊಂಡಿಲ್ಲ. ಆಮೇಲೆ ನಂತರ ಈ ಸರ್ಕಾರಿ ಜಾಗನ, ಈ ಗೋಮಾಳ ಜಾಗನ, ಈ ರಸ್ತೆ ಜಾಗನ ಎಲ್ಲನೂ ಪಂಚಾಯತಿಯಲ್ಲೇ ಖಾತೆ ಮಾಡ್ತಾರೆ. ಅದು ತಾಲೂಕು ಆಫೀಸಿಗೆ ಬರ್ತೈತೆ, ತಾಲೂಕು ದಂಡಾಧಿಕಾರಿ ಬರ್ತೈತೆ ನೋಡಿ. ಇವರು ಪಂಚಾಯತಿಯಲ್ಲೇ ಖಾತೆ ಮಾಡಿಬಿಡ್ತಾರೆ. ತಾಲೂಕು ದಂಡಾಧಿಕಾರಿಯಿಂದ ಇವ್ರಿಗೊಂದು ಮನವಿ ಬಂದೈತೆ. ತಾಲೂಕು ದಂಡಾಧಿಕಾರಿಯಿಂದ ಖಾತೆ ಎಲ್ಲ ವಜಾ ಮಾಡಿರಿ ಅಂತ ಹೇಳ್ಬಿಟ್ಟು ಬಂದೈತೆ. ಆದರೆ ಇವರು ಆ ಖಾತೆನ ವಜಾ ಮಾಡಿಲ್ಲ ಇನ್ನೂ. ಈ ಕುರಿತಂತೆ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀರಾ? ಮನವಿನಲ್ಲಿ ಸಲ್ಲಿಸಿದ್ದೀವಿ. ಅದರಂತೆ ಎಲ್ಲ ಪೂರ್ತಿ ದಾಖಲೆ ಸಮೇತ ನಮ್ಮ ಹತ್ರ ದಾಖಲೆ ಸಮೇತ ಲಭ್ಯ ಐತೆ. ಆದೇಶ ಆಗಿರೋದಕ್ಕೂ ಎಲ್ಲ ಪ್ರತಿಯೊಂದಕ್ಕೂ ದಾಖಲೆ ಐತೆ. ತಿರ್ಗಿ ಆಮೇಲೆ ಈ ಚರಂಡಿಗಳು ಎಲ್ಲ ಒತ್ತುವರಿ ಕಟ್ಕೊಂಡು, ರಸ್ತೆಗಳು ಒತ್ತುವರಿವು ಅದ್ರ ಬಗ್ಗೆ ಎಲ್ಲ ಆಗಿ, ಆಮೇಲೆ ಅಂಗನವಾಡಿಗೆ ಖಾತೆ ಮಾಡೋದಕ್ಕೆ ಹೇಳಿದ್ದೀನಿ. 2022ರಲ್ಲಿ ಆಯುಕ್ತರು ಆದೇಶ ಮಾಡೋರೆ. ಆಯುಕ್ತರು ಆದೇಶನೇ ಮೀರವ್ರೆ ಅಂತಂದರೆ ಇಲ್ಲಿ ಆಯುಕ್ತರಿಗೆ ದೊಡ್ಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇರಬೇಕು ಇವರು ಅನಿಸ್ತೈತೆ. ಆಮೇಲೆ ರಸ್ತೆ ಒತ್ತುವರಿಗೆ 2022ರಲ್ಲಿ ಕೊಟ್ಟವ್ರೆ. 100 ಜನ ರೈತರು ಓಡಾಡ್ತಾರೆ ಆ ಜಾಗದಲ್ಲಿ. ಆ ರಸ್ತೆ ಒತ್ತುವರಿ ತಿರುವು ಮಾಡಲಿಲ್ಲ. ತಿರುವು ಮಾಡೋದಕ್ಕೂ ಆಯುಕ್ತರೇ ಆದೇಶ ಮಾಡವ್ರೆ. 2022ರಲ್ಲಿ ಆದೇಶ ಮಾಡವ್ರೆ. ಆ ತಿರುವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಅಂದ್ಬಿಟ್ಟು. ಇದುವರೆಗೂ ಪಂಚಾಯತಿಯಲ್ಲಿ ಮಾಡೋಕ್ಕಾಗಿಲ್ಲ. ಪಂಚಾಯತಿ ಇಲ್ಲಿ ಆಡನಹಳ್ಳಿ ಇರೋದು ವೇಸ್ಟ್ ಅನಿಸ್ತೈತೆ. ಕೆಲವು ಸಿಬ್ಬಂದಿಗಳು ಒತ್ತಡದಿಂದ ಇಲ್ಲಿ ಯಾವ ಕೆಲಸಗಳು ಆಗ್ತಾಯಿಲ್ಲ. ಅಹವಾಲು ತಗೊಳ್ಳಲ್ಲ, ಯಾರು ಮನೆಗೆ ಕೂಡ ಬಂದು ಅಹವಾಲು ತಗೊಳ್ಳಲ್ಲ. ಆಮೇಲೆ ಅವರ ಸುಮ್ಮನೆ ಸೇನಾಕ್ಷನಲ್ಲಿ ಎತ್ತು ಬಿಸಾಕ್ತಾರೆ. ಸುಮ್ಮನೆ ಅವ್ರ ಅರ್ಜಿ ಹುಡುಕಿ ಅರ್ಜಿ ಬಗ್ಗೆ ಕೇಳೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. 2022ರಲ್ಲಿ DC ಆಫೀಸಿಂದ ಆದೇಶ ಆಯಿತು. ಸೈಟ್ಗಳು ಕೊಡೋದಕ್ಕೆ ಖಾಲಿ ನಿವೇಶನ ಕೊಡೋದಕ್ಕೆ ನಿವೇಶನ ಆಯಿತು. ಆ ನಿವೇಶನಕ್ಕೆ ಯಾರ್ಯಾರು ಫಲಾನುಭವಿಗಳವರು ಎಲ್ಲ ಪಟ್ಟಿನೂ ಕೊಟ್ಟಿದ್ದೀನಿ. ಇವರು ಕೋಡ್ ಕೊಟ್ಟಿಲ್ಲ. ಅದಕ್ಕೆ ಫಲಾನುಭವಿ ಪಟ್ಟಿ 194 ಜನದ್ದು ಪಟ್ಟಿ ಐತೆ. ಕನ್ನಡ ಟೈಪ್ ಮಾಡಿ ಹಂಗೆ ಬಿಟ್ಬಿಟ್ಟವ್ರೆ. ಈ ಮೊನ್ನೆ ಹೋದನೇ ವರ್ಷ ಹಿಂದೆ ವರ್ಷ ಆದವರು ಅವ್ರಿಗೆ ಬೇಕಾದವರು ಮಾತ್ರ ಫಲಾನುಭವಿ ಪಟ್ಟಿಗಳನ್ನ ಕೋಡ್ ಕೊಟ್ಬಿಟ್ಟವ್ರೆ, ಸೈಟ್ ಕೊಟ್ಬಿಡ್ತೀವಿ ಅಂತ. ಇದನ್ನು ಕೇಳ್ತಾ ಇದ್ದರೆ ಅದು ಗೊತ್ತೇ ಇಲ್ಲ, ನಾವು ಕೊಡಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಜೆರಾಕ್ಸು ಐತೆ ಅದು ಒಂದು ಸೆಟ್ ಅಂದ್ಬಿಟ್ಟು ಕೊಟ್ಟ ಮೇಲೆ ಆವಾಗ ಚೆಕ್ ಕೊಟ್ಟವ್ರು ಅವರು. ತಿರ್ಗಿ ಅಂಬೇಡ್ಕರ್ ಭವನ ಮೊನ್ನೆ ಸರ್ವೆ ಮಾಡೋಕ್ಕೆ ಬಂದರು, ನೋಟಿಸ್ ಕೊಟ್ಟಿದ್ರು. ಪಂಚಾಯತಿ ಅಧಿಕಾರಿಗಳು ಬಂದಿಲ್ಲ. ಈಗ 3.5 ಎಕರೆ ಇದು ಖಾಲಿ ನಿವೇಶನ ರೈತರಿಗೆ ಕೊಡೋದಕ್ಕೆ ಆದೇಶ ಆಗೈತೆ. ಅದು ಸರ್ವೆ ಬರಬೇಕು, ಅದಕ್ಕೂ ನೋಟಿಸ್ ಕೊಟ್ಟಿದ್ರು. ಯಾವುದಕ್ಕೂ ನೋಟಿಸ್ ಇವರೇ ತಲೆ ಹಾಕೋನಿಲ್ಲ ಅಂತಂದರೆ ಇನ್ನು ಜನಸಾಮಾನ್ಯರು ಹಿಂದೆಲ್ಲ ಹೋಗ್ಬೇಕು. ಇವನು ತಲೆಗೆಸ್ಕೊಂತ ಇಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಲೆಗೆಸ್ಕೊಂತ ಇಲ್ಲ. ಆಯುಕ್ತರು ಆದೇಶ ಮಾಡಿದ್ರು ಇವ್ರು ಆದೇಶನೇ ಮೀರ್ತಾವ್ರೆ. ಅಂಥದ್ರಲ್ಲಿ ಇವ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿನೇ ಇರಬೇಕು, ಇಲ್ಲ CM ಇರಬೇಕು ಅನಿಸ್ತೈತೆ ಇಲ್ಲಿ ಅಧಿಕಾರಿಗಳು. ಮೊದಲು ಇಲ್ಲಿ ಮೊದಲು ಸಿಬ್ಬಂದಿನ ವರ್ಗಾವಣೆ ಮಾಡಬೇಕು. ಇಲ್ಲಿ
ಸಿಬ್ಬಂದಿಗಳಿಂದನೇ ಎಷ್ಟು ಇಲ್ಲಿ ಆಡಳಿತ ನಡೀತದೆ ಪಂಚಾಯತಿಯಲ್ಲಿ. ಸಿಬ್ಬಂದಿಗಳನ್ನ ಮೊದಲು ಬೇರೆ ಅಂಗವಿಕಲರವರೇ, ವಿಕಲಚೇತನರವರೇ, SC ಜನಾಂಗದವರವರೇ ಅವ್ರು ಕೊಡಲಿ ಕೆಲಸ, ಇಷ್ಟೇ ಕೆಲಸ ಮಾಡ್ತಾರೆ. ಸುಮ್ಮನೆ ಕೆಲಸ ಬರೋದವ್ರನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಜನ ಹೇಳ್ತಾರೆ, ನನಗೆ ಹೇಳ್ತಾರೆ ಲಂಚ ಕೇಳ್ತಾರೆ ಅಂತ. ನಾವು ಏನು ಹೇಳೋಕ್ಕಾಗಲ್ಲ, ಉತ್ತರ ಹೇಳೋಕ್ಕಾಗಲ್ಲ, ಸಾಕ್ಷಿ ಬೇಕಲ್ವಾ, ಏನು ಹೇಳೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಆಗೈತೆ. ಆಮೇಲೆ ಊರಲ್ಲಿ DHO THO ಇಬ್ಬರು ರಿಪೋರ್ಟ್ ಕೊಟ್ಟವ್ರೆ, ಚರಂಡಿಗಳು ಇನ್ನೂ ಕ್ಲೀನಾಗಿಲ್ಲ, ಈ ಆಡಳಿತದಲ್ಲಿ ಕಾಯಿಲೆ ಬರೋ ಸಂಭವ ಐತೆ ಅಂತಂದ್ಬಿಟ್ಟು ದಾಖಲೆ ಸಮೇತ DHO ಬರೋದಕ್ಕೆ ದಾಖಲೆ ಸಮೇತ ಕೊಟ್ಟವ್ರೆ, ಫೋಟೋ ಸಮೇತ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ನಾನು ಏನೇನು ಹೇಳ್ತೀನೋ ಅದಕ್ಕೆಲ್ಲ ಪ್ರತಿಯೊಂದಿಗೂ ದಾಖಲೆ ಸಮೇತ ಕೊಡ್ತೀನಿ ನಾನು, ಆದೇಶ ಪ್ರತಿ ಎಲ್ಲ ಪೂರ್ತಿ ದಾಖಲೆ ಸಮೇತ ಕೊಡ್ತೀನಿ. ಅವರು ಈಗ ಈ ಖಾತೆ ಮಾಡೋದಕ್ಕೆ ಆದೇಶ ನೀಡಿದರೆ ಇವರು 2 ತಿಂಗಳು 28 ದಿನಕ್ಕೆ ನನಗೆ ರಿಟರ್ನ್ ಲೆಟ್ರ್ ಕೊಟ್ಟವ್ರೆ. ಅಷ್ಟೊತ್ತಿಗೆ ಆನ್ಲೈನ್ ಬಂದ್ಬಿಟ್ಟೈತೆ. ಆನ್ಲೈನಿಂದ 2.5 ತಿಂಗಳಿತ್ತು. ಮುಂಚೆ ಆದೇಶ CO ಎಲ್ಲರೂ ಆದೇಶ ಎಲ್ಲ ಮಾಡಿದ್ದಾದಮೇಲೆ 2 ತಿಂಗಳು 28 ದಿನಕ್ಕೆ ನನಗೆ ರಿವರ್ಸ್ ಲೆಟ್ರ್ ಕೊಟ್ಟವ್ರೆ. ಇನ್ನು ಸ್ವಲ್ಪ ದಿನದಲ್ಲಿ ಏನೂ ಆಟ ಆಗಲಿಲ್ಲ. ಅದನ್ನ ಮನದಲ್ಲಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ಖಾತೆ ಮಾಡಿಕೊಟ್ಟು ಏನು ಪಂಚಾಯತಿಯಿಂದ ಬರ್ತೈತೆ ಅದನ್ನೆಲ್ಲ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅಂತ ಈಗ ಪರಿಶಿಷ್ಟ ಜಾತಿ ಪಂಗಡದವರು 25% ಜನ ಇದ್ದಾರೆ. ಅವರು ಮನನವಂತರೆ ಅಂತ್ಯಕ್ರಿಯೆ ದಿನವೇ 25,000 ರೂಪಾಯಿ ಕಾಸ್ಕೊಡ್ಬೇಕು. ಅದು ಕೊಡ್ತಾ ಇಲ್ಲ. ಈ ನಡುವೆ ಕೊಡ್ತಾವ್ರೆ. ಅದು 3ನೇ ತಾರೀಕು ಡೇಟ್ ಹಾಕಿದರೆ 11ನೇ ತಾರೀಕು ಚೆಕ್ ಕೊಡ್ತಾರೆ. 3ನೇ ತಾರೀಕು ಡೇಟ್ ಹಾಕಿರ್ತಾರೆ ಚೆಕ್, 11ನೇ ತಾರೀಕು ಡೇಟ್ ಹಾಕ್ತಾರೆ. ಈಗ ಮನೇಲೆ 3 ದಿನ ಮುಂಚೆಲ್ಲ ತಿರೋಗವ್ರೆ. ದಯವಿಟ್ಟು ಅವ್ರಿಗೆ ಏನು ತಲುಪಬೇಕು, ಯಾವ್ಯಾವ ಜನರಿಗೆ ಏನು ತಲುಪಿಸ್ಬೇಕು ಅದು ತಿಳಿಸ್ಬೋದು ಅಂತ. ಸರ್, ನಿಮ್ಮ ಹೆಸರು? ಅನಂತಕುಮಾರ್, ಮಾಜಿ ಸದಸ್ಯರು.